ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ರಾಜಕಾರಣಿಗಳಿರೋದೇ ಹಾಗೆ. ಅವರಿಗೆ ಯಾವಾಗ ಏನು ಬೇಕು ಅನ್ಸುತ್ತೋ ಅದನ್ನು ಮಾತಾಡೋದಕ್ಕೆ ಹೊರಡ್ತಾರೆ, ಮಾಡೋದಕ್ಕೆ ಹೊರಡ್ತಾರೆ. ಅಲ್ಲಿ ಮುಂದೇನಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇರೋದಿಲ್ಲ. ಅದರಿಂದ ಯಾರಿಗೆ ಹೇಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ. ಅಂತಹ ಹತ್ತಾರು ಕಾಮಗಾರಿಗಳನ್ನ, ಯೋಜನೆಗಳನ್ನ ನಾವೀಗಾಗಲೇ ಕಣ್ಣಾರೆ ಕಾಣ್ತಾ ಇದ್ದೀವಿ. ಅಲ್ಲಿ ಏನಿದ್ರು ತಮ್ಮ ಜೇಬು ತುಂಬೋದನ್ನಷ್ಟೇ ಅವ್ರು ನೋಡ್ತಾರೆ. ಚುನಾವಣೆಗಳ ಸಂದರ್ಭದಲ್ಲಾದ್ರೆ ಜನರನ್ನ ಯಾಮಾರಿಸಿ ಹೆಚ್ಚು ಮತಗಳನ್ನ ಗಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾತಾಡಬೇಕೋ ಅದಷ್ಟನ್ನು ಮಾತಾಡ್ತಾ ಹೋಗ್ತಾರೆ. ಅವರಿಗೆ ಪ್ರಕೃತಿ, ಪರಿಸರದ ಬಗ್ಗೆ ಕಾಳಜಿ ಇಂಥದ್ಯಾವುದು ಗೊತ್ತೇ ಇರೋದಿಲ್ಲ. ಪಶ್ಚಿಮ ಘಟ್ಟದಲ್ಲಿ ರಸ್ತೆ ನಿರ್ಮಾಣ ಮಾಡುವಾಗ ಅದನ್ನ ಹೇಗೆ ನಿರ್ಮಿಸಬೇಕು ಅನ್ನೋ ಬಗ್ಗೆ ಗಮನ ಹರಿಸೋದಿಲ್ಲ. ಎತ್ತಿನ ಹೊಳೆಯಂತಹ ಯೋಜನೆಗಳಿಗಾಗಿ ಸಾವಿರಾರು ಎಕರೆ ಕಾಡನ್ನು ಕಡಿತಾರೆ. ಈಗ ಇನ್ನೂ 500 ಎಕರೆ ಅರಣ್ಯ ಪ್ರದೇಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲ ಸಣ್ಣ ಸಣ್ಣ ಉದಾಹರಣೆಗಳಷ್ಟೇ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಇತ್ತೀಚೆಗೆ ನಡೆದ ವೈನಾಡು ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆಡಿದರು ಅನ್ನಲಾದ ಮಾತುಗಳು ಈಗ ವಿವಾದದ ಕೇಂದ್ರ ಬಿಂದು ಆಗ್ತಾ ಇವೆ. ಹಾಗಾದ್ರೆ ಏನದು ವಿವಾದ? ಅದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಕಾಲ ಇತ್ತು. ಆ ರಸ್ತೆಯಲ್ಲಿ ಸಾಗ್ತಾ ಇದ್ದ ಒಂದಷ್ಟು ವಾಹನಗಳಲ್ಲಿ ಮರಳು ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು, ಚಿನ್ನದ ಸ್ಮಗ್ಲಿಂಗ್ ನಡೀತಾ ಇತ್ತು, ಕಾಡಿನ ಮರಗಳನ್ನು ಕಡಿದು ರಾಜ್ಯಗಳ ಗಡಿ ದಾಟಿಸಲಾಗ್ತಾ ಇತ್ತು, ಅಕ್ರಮ ಪಶು ಸಾಗಾಣಿಕೆ ನಡೀತಾ ಇತ್ತು. ರಾತ್ರಿ ಹೊತ್ತಲ್ಲಿ ಓಡಾಡ್ತಾ ಇದ್ದ ವಾಹನಗಳು ಅದೆಷ್ಟೋ ಪ್ರಾಣಿಗಳನ್ನ ಕೊಂದು ಮುಂದೆ ಹೋಗ್ತಾ ಇದ್ವು. ಇದೆಲ್ಲವನ್ನ ಕಂಡಿದ್ದ ಅರಣ್ಯಾಧಿಕಾರಿಯೊಬ್ಬರು ನನಗೆ ಹೇಳಿದ ಮಾತೇನು ಗೊತ್ತಾ? ಬೇಲಿನೇ ಎದ್ದು ಹೊಲ ಮೇದ್ರೆ ಅದನ್ನು ತಡೆಯೋದಕ್ಕೆ ನಮ್ಮಂಥವ್ರ ಕೈಲಿ ಹೇಗೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಈ ಎಲ್ಲ ದಂಧೆಗಳ ಹಿಂದೆ, ಅಕ್ರಮ ಚಟುವಟಿಕೆಗಳ ಹಿಂದೆ ಖಾದಿಯ ನೆರಳಿತ್ತು. ಖಾದಿ ಇದ್ದ ಮೇಲೆ ಪಾಪ ಅಲ್ಲಿ ಖಾಕಿ ಏನು ಮಾಡುತ್ತೆ, ಅದು ಅಸಹಾಯಕ ಸ್ಥಿತಿಯನ್ನು ತಲುಪುತ್ತೆ. ಹೀಗಾಗಿ ಅಲ್ಲಿನ ದಂಧೆಗಳು ಅವ್ಯಾಹತವಾಗಿ ನಡೀತಿದ್ವು. ಅದರಲ್ಲಿ ಒಂದಷ್ಟು ಅರಣ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು, ಸ್ಥಳೀಯ ಪುಢಾರಿಗಳಿಗೂ ಪಾಲು ಹೋಗ್ತಾ ಇತ್ತು. ಇನ್ನು ಮತ್ತೊಂದು ಕಡೆ ಪ್ರಭಾವಿ ವ್ಯಾಪಾರಿಗಳು, ಬಿಲ್ಡರ್ಗಳು ಹಾಗೂ ಮಾಂಸ ಮಾರಾಟಗಾರರ ಕೈವಾಡಗಳು ಕೂಡ ಅಲ್ಲಿದ್ದು. ಇದೆಲ್ಲದಕ್ಕೆ ಕಡಿವಾಣ ಹಾಕೋದಿಕ್ಕಾಗದೆ ಕೆಲ ಅಧಿಕಾರಿಗಳು ಕೈಕಟ್ಟಿ ಕೂರೋ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ದಶಕಗಳಿಂದ ನಿಲ್ಲಿಸೋದಿಕ್ಕಾಗದೇ ಇದ್ದ ಆ ಅಕ್ರಮವನ್ನ 2009ರಲ್ಲಿ ಕರ್ನಾಟಕದ ಸರ್ಕಾರ ನಿಲ್ಲಿಸೋದಕ್ಕೆ ಮುಂದಾಯಿತು. ಹಾಗೆ ಮಾಡೋದಕ್ಕೆ ಕಾರಣ ಆಗಿದ್ದು ಅಲ್ಲಿ ಅಕ್ರಮ ನಡೀತಿದೆ ಅನ್ನೋ ಅಂಶವೋ ಅಥವಾ ಸರ್ಕಾರಕ್ಕಿದ್ದ ಕಾಳಜಿನೋ ಅಲ್ಲ, ಬದಲಾಗಿ ಪರಿಸರ ಹೋರಾಟಗಾರರ ಒತ್ತಡ. ಗೆಳೆಯರೆ, ಅಲ್ಲಾಗಿದ್ದಿಷ್ಟು 2004ರಿಂದ 2009 ನಡುವೆ ಆ ಹಾದಿಯಲ್ಲಿ ಸಾವನ್ನಪ್ಪಿದ್ದ ಪ್ರಾಣಿಗಳ ಸಂಖ್ಯೆ 100 ದಾಟಿತ್ತು. ಇದು ದೊಡ್ಡ ದೊಡ್ಡ ಪ್ರಾಣಿಗಳ ಸಂಖ್ಯೆ ಮಾತ್ರ. ಉಳಿದಂತೆ ಚಕ್ರಗಳ ಅಡಿ ಸಿಲುಕಿ ಸತ್ತ ಪ್ರಾಣಿಗಳು ಯಾವುವು ಅನ್ನೋದನ್ನ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಆ ರಸ್ತೆಯಲ್ಲಿ ಕಾಡು ಪ್ರಾಣಿಗಳ ಹನನ ಆಗೋದಿಕ್ಕೆ ಶುರುವಾಯಿತು. ಅಲ್ಲಿ ಜಿಂಕೆ, ಕಾಡೆಮ್ಮೆ, ಕರಡಿ, ಚಿರತೆ ಸೇರಿದ ಹಾಗೆ ಸಾಕಷ್ಟು ಪ್ರಾಣಿಗಳ ಮೂಕ ರೋದನ ನಡೀತಾ ಇತ್ತು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಪರಿಸರ ಹೋರಾಟಗಾರರು ತೀವ್ರ ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಶುರು ಮಾಡಿದ್ರು. ಕಡೆಗೂ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ಪ್ರಕಟ ಮಾಡಿತು. ಇನ್ನು ಮುಂದೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಈ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅನುಮತಿ ಇಲ್ಲ. ಇನ್ನು ಮುಂದೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಎಲ್ಲವೂ ಬಂದ್ ಆಗತ್ವೆ ಅನ್ನೋ ಆದೇಶವನ್ನು ಹೊರಡಿಸಿತು. ಹೀಗವತ್ತು ರಾತ್ರಿ ಸಂಚಾರದ ನಿರ್ಬಂಧಕ್ಕೆ ಒಳಗಾಗಿದ್ದು ನಮ್ಮ ಹೆಮ್ಮೆಯ ಕಾಡು ಅನ್ನಿಸ್ಕೊಂಡಿರೋ ಬಂಡೀಪುರ ಇದೆಯಲ್ಲ, ಅದರ ಹೃದಯ ಭಾಗದಲ್ಲಿ ಹಾದು ಹೋಗ್ತಾ ಇದ್ದ ರಾಷ್ಟ್ರೀಯ ಹೆದ್ದಾರಿ 212. ಗೆಳೆಯರೆ, ಇವತ್ತು ಆ ರಾಷ್ಟ್ರೀಯ ಹೆದ್ದಾರಿಯನ್ನ NH 766 ಅಂತ ಗುರುತಿಸ್ತಾರೆ. ಇದು ಕೇರಳದ ಕಲ್ಲಿಕೋಟೆ ಅಂದ್ರೆ ಇವತ್ತಿನ ಕೋಜಿಕೋಡ್ನಿಂದ ಕರ್ನಾಟಕದ ಕೊಳ್ಳೇಗಾಲದವರೆಗೆ ಇದೆ. ಇದು ಕರ್ನಾಟಕದಲ್ಲಿ 155 ಕಿಲೋಮೀಟರ್ ಹಾಗೂ ಕೇರಳದಲ್ಲಿ 117 ಕಿಲೋಮೀಟರ್ ಹಾದು ಹೋಗುತ್ತೆ. 272 ಕಿಲೋಮೀಟರ್ಗಳಷ್ಟು ಉದ್ದದ ಈ ಹೆದ್ದಾರಿಯಲ್ಲಿ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋದು, ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾತ್ರಿ ಸಂಚಾರಕ್ಕೆ ಅವಕಾಶ ನಿಷೇಧಿಸಲ್ಪಟ್ಟಿದ್ದ ರಸ್ತೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಬಂಡೀಪುರದ ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿಂದ ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ ವರೆಗಿನ ಈ ರಸ್ತೆ 24.7 ಕಿಲೋಮೀಟರ್ ಉದ್ದ ಇದೆ. ಅದೇ ಈಗ ವಿವಾದದ ಕೇಂದ್ರ ಬಿಂದು. ಯಾಕೆಂದರೆ ಈ ರಸ್ತೆಯಲ್ಲಿ ಆಗ್ತಿದ್ದ ಅಪಘಾತಗಳನ್ನು ನಿಯಂತ್ರಿಸೋದಕ್ಕಾಗಿಯೇ ಕರ್ನಾಟಕ ಸರ್ಕಾರ ಈ ರಸ್ತೆಯನ್ನು ರಾತ್ರಿಯ ಸಂಚಾರಕ್ಕೆ ಬಂದ್ ಮಾಡಿತು. 2009ರಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡ ಈ ಕ್ರಮವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು. ಆ ಬಳಿಕ ಅದು ಸುಪ್ರೀಂ ಕೋರ್ಟ್ ಅಂಗಳವನ್ನೂ ತಲುಪಿತು. ಆದರೆ ಅಲ್ಲಿ ಕೂಡ ಸರ್ಕಾರ ಮಾಡಿರೋದು ತಪ್ಪು ಅಂತ ಹೇಳಲಿಲ್ಲ. ಯಾಕೆಂದರೆ ಅಲ್ಲಿ ಸರ್ಕಾರದ ಈ ನಿರ್ಧಾರದ ಹಿಂದೆ ಮೂಕ ಪ್ರಾಣಿಗಳ ಕೂಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಹೀಗಾಗಿ ನ್ಯಾಯಾಲಯದಲ್ಲಿ ಕೂಡ ಕರ್ನಾಟಕಕ್ಕೆ ಜಯ ಸಿಗ್ತಾ ಹೋಯಿತು. ಇನ್ನು ಕರ್ನಾಟಕದ ಈ ಕಾರ್ಯ ಯಶಸ್ವಿಯಾದ ಬೆನ್ನಲ್ಲೇ
ಬಂಡೀಪುರದಲ್ಲಿ ಹಾದು ಹೋಗುವ ಮತ್ತೊಂದು ರಸ್ತೆ ಮೈಸೂರು ಊಟಿ ಹೆದ್ದಾರಿ 181ರಲ್ಲಿ ಕೂಡ ರಾತ್ರಿಯ ಸಂಚಾರವನ್ನು ನಿಷೇಧ ಮಾಡಲಾಯಿತು. ಇದೇ ಮಾದರಿಯ ಕ್ರಮವನ್ನು ತಮಿಳುನಾಡು ಸರ್ಕಾರ ಕೂಡ ಕೈಗೊಳ್ಳಿತು. ಹೀಗಾಗಿ ಬಂಡೀಪುರ ಹಾಗೂ ಮಧುಮಲೈನ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ 9ರ ನಂತರ ಯಾವುದೇ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಮೊದಲಿಗೆ ಒಂದಷ್ಟು ಕಾಲ ರಾತ್ರಿ ಹೊತ್ತು ವಾಹನಗಳನ್ನು ಒಟ್ಟುಗೂಡಿಸಿ ಜೊತೆಗೆ ಹೋಗಬೇಕು ಅನ್ನೋ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಕಾಲಕ್ರಮೇಣ ಅದನ್ನು ಕೂಡ ಅಲ್ಲಿ ನಿಲ್ಲಿಸಿದ್ದಾರೆ. ಹೀಗಾಗಿ ಈ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಪ್ರಾಣಿಗಳ ಸಾವಿನ ಸಂಖ್ಯೆ ಕಡಿಮೆ ಆಯಿತು. ಆದರೆ ಇದರಿಂದ ಸಮಸ್ಯೆಗೆ ಸಿಲುಕಿದ್ದು ಮಾತ್ರ ಕೇರಳದ ಕೆಲವು ಜನ. ಇಲ್ಲಿ ಕೇರಳದ ಜನರ ಸಮಸ್ಯೆಗಳೇನು ಅನ್ನೋದನ್ನು ನೋಡೋದಕ್ಕೂ ಮುಂಚೆ ಈ ಬಂಡೀಪುರದ ಬಗ್ಗೆ ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಬಿಡ್ತೀನಿ. ಬಂಡೀಪುರ ನೀಲಗಿರಿ ಬಯೋಸ್ಫಿಯರ್ ವ್ಯಾಪ್ತಿಯಲ್ಲಿದೆ. ಇದು 874 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ನೀಲಗಿರಿ ತಪ್ಪಲಲ್ಲಿರೋ ಅತಿ ದೊಡ್ಡ ಕಾಡು ಅಂತ ಇದು ಕರೆಸಿಕೊಳ್ಳುತ್ತೆ. ಇನ್ನು ಬಂಡೀಪುರದ ಪಕ್ಕದಲ್ಲಿರೋ ನಾಗರಹೊಳೆ ಅಭಯಾರಣ್ಯ 643 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ರೆ, ತಮಿಳುನಾಡಲ್ಲಿರುವ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ 320 ಚದರ ಕಿಲೋಮೀಟರ್ ಇದೆ. ಇನ್ನು ಕೇರಳದ ವ್ಯಾಪ್ತಿಯಲ್ಲಿರೋ ವೈನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ 344 ಚದರ ಕಿಲೋಮೀಟರ್ ವಿಸ್ತರಿಸಿಕೊಂಡಿದೆ. ಈ 4 ಅರಣ್ಯಗಳು ಸೇರಿದ ಹಾಗೆ ನೀಲಗಿರಿ ಬಯೋಸ್ಫಿಯರ್ನ ಒಟ್ಟು ವ್ಯಾಪ್ತಿ 2183 ಚದರ ಕಿಲೋಮೀಟರ್. ಈ ಪ್ರದೇಶ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ಪ್ರದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಯಾಕೆ ಅಂದರೆ ಬಂಡೀಪುರ, ಮಧುಮಲೈ, ವೈನಾಡು ಹಾಗೂ ನಾಗರಹೊಳೆಗಳಲ್ಲಿ ಕಡಿಮೆ ಅಂದರೂ 400ರಿಂದ 450 ಹುಲಿಗಳಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಸೊ ಹುಲಿಗಳಿವೆ ಅಂದಮೇಲೆ ಅದಕ್ಕೆ ತಕ್ಕ ಹಾಗೆ ಜೀವ ವೈವಿಧ್ಯತೆಯನ್ನು ಕೂಡ ಈ ಕಾಡು ಕಾಪಾಡಿಕೊಂಡು ಬರಬೇಕು. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆನೆಗಳಿವೆ, ಕಾಡೆಮ್ಮೆಗಳಿವೆ, ಜಿಂಕೆ, ಕಡವೆ, ಕಾಡು ಹಂದಿ ಅಂತ ಸಾಕಷ್ಟು ಪ್ರಾಣಿಗಳಿಲ್ಲಿವೆ. ಇನ್ನು ಕರಡಿ, ಚಿರತೆ, ಕರಿಚಿರತೆ, ಹುಲಿ ಅಂತ ಪ್ರಾಣಿಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇಲ್ಲಿರೋ ಸಸ್ಯ ಸಂಪತ್ತು ಕೂಡ ಸಾಕಷ್ಟು ವೈವಿಧ್ಯತೆಯನ್ನ ಹೊಂದಿದೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ. ಇಷ್ಟೆಲ್ಲ ಸಮೃದ್ಧವಾಗಿರೋ ಕಾಡಿಗೆ ಇಲ್ಲಿ ಹಾದು ಹೋಗುವ 2 ರಾಷ್ಟ್ರೀಯ ಹೆದ್ದಾರಿಗಳೇ ಅತ್ಯಂತ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತವೆ. ಇಲ್ಲಿ NH 766 ಒಂದು ಹೆದ್ದಾರಿ ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳದ ಸುಲ್ತಾನ್ ಬತ್ತೇರಿ ಕಡೆಗೆ ಸಾಗಿದ್ರೆ, NH 181 ಊಟಿ ಕಡೆ ಹೋಗುತ್ತೆ. ಈ 2 ಹೆದ್ದಾರಿಗಳಲ್ಲಿ ಓಡಾಡುವ ವಾಹನಗಳು ಈಗಾಗಲೇ ಸಾವಿರಾರು ಪ್ರಾಣಿಗಳನ್ನು ಬಲಿ ತಗೊಂಡಿವೆ. ವಿಚಿತ್ರ ಅಂದರೆ ಆನೆಯಂಥ ದೊಡ್ಡ ಪ್ರಾಣಿಗಳಿಂದ ಹಿಡಿದು ಜಿಂಕೆಗಳ ತನಕ ರಸ್ತೆ ಅಪಘಾತದಲ್ಲಿ ಸಾಕಷ್ಟು ಪ್ರಾಣಿಗಳು ಬಲಿಯಾಗಿವೆ. ಆನೆಯೊಂದು ವಾಹನಕ್ಕೆ ಸಿಲುಕಿ ಸಾವನ್ನಪ್ಪಿದ ಮೇಲೆ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳು ಸೇರಿ ರಾತ್ರಿ ಹೊತ್ತು ಬಂಡೀಪುರದಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಿದವು. ಆದರೆ ಈ ನಿರ್ಬಂಧವನ್ನು ಕೇರಳದ ಜನ ಮಾತ್ರ ಭಾರಿ ಪ್ರಮಾಣದಲ್ಲಿ ವಿರೋಧಿಸೋದಕ್ಕೆ ಶುರು ಮಾಡಿದರು. ಅದಕ್ಕೆ ಕಾರಣ ಈ ರಸ್ತೆಗಳನ್ನು ಬಂದ್ ಮಾಡಿದರೆ ಕೇರಳದ ಒಂದಷ್ಟು ಜನರ ಬದುಕುಗಳು ನಡೆಯೋದಿಲ್ಲ ಅನ್ನೋದು. ಅಂದ್ರೆ ಈ ರಸ್ತೆ ಬಂದಾದ್ರೆ ಅಲ್ಲಿ ಎಲ್ಲ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ಹೀಗಾಗಿ ಅದು ಒಂದಷ್ಟು ಜನರ ಹೊಟ್ಟೆ ಮೇಲೆ ಹೊಡೆದ ಹಾಗಾಗತ್ತೆ. ಹೀಗಾಗಿನೇ ಕೇರಳದಲ್ಲಿ ಒಂದಷ್ಟು ಜನ ಈ ನಿರ್ಬಂಧವನ್ನ ತೆರವುಗೊಳಿಸಿ ಅಂತ 1.5 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ನಂತರ ಈ ಹೋರಾಟಕ್ಕೆ ರಾಹುಲ್ ಗಾಂಧಿ ಒಂದು ಸ್ವಲ್ಪ ಕಿಚ್ಚು ಹಚ್ಚಿದ್ರು. ಅವರು 2019ರಲ್ಲಿ ಕೇರಳದ ವೈನಾಡಿನಿಂದ ಸ್ಪರ್ಧೆ ಮಾಡಿದಾಗ, ಅಂದ್ರೆ ಮೊಹಬ್ಬತ್ ಕಾ ದುಕಾನ್ ಓಪನ್ ಮಾಡೋದಕ್ಕೂ ಮೊದಲು ಈ ರಸ್ತೆಯನ್ನ ಕ್ಲಿಯರ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಅಲ್ಲಿನ ಜನಕ್ಕೆ ಕೊಟ್ಟರು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಇತ್ತು. ಆದರೆ ಇಲ್ಲಿನ ಸರ್ಕಾರ ರಾಹುಲ್ ಗಾಂಧಿ ಅವರ ವಾದವನ್ನು ಒಪ್ಪಲಿಲ್ಲ. ಅಟ್ಲೀಸ್ಟ್ ಈ ರಸ್ತೆಯಲ್ಲಿ ಒಂದು ಎಲಿವೇಟೆಡ್ ರೋಡ್ ಅನ್ನಾದರೂ ನಿರ್ಮಾಣ ಮಾಡಿ ಅಂತ ರಾಹುಲ್ ಗಾಂಧಿ ಕೇಳಿದ್ರು. ಆದರೆ ಅದು ಕೂಡ ಅಲ್ಲಿನ ಪ್ರಾಣಿ ಸಂಕುಲಕ್ಕೆ ಅಪಾಯಕಾರಿ ಅನ್ನೋ ಮಾಹಿತಿ ಮತ್ತು ವರದಿಗಳು ಬಂದ ಕಾರಣ ಕರ್ನಾಟಕದ ಮುಖ್ಯಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲ ಬಂಡೀಪುರದಲ್ಲಿ ಯಾವುದೇ ಹೊಸ ಪ್ರಾಜೆಕ್ಟು ಬೇಡ, ಯಾವ ರಸ್ತೆಯ ವಿಸ್ತರಣೆನೂ ಬೇಡ ಅಂತ ಹೇಳಿ ಕೇಂದ್ರಕ್ಕೊಂದು ಪತ್ರವನ್ನು ಬರೀತು. ಅಲ್ಲಿಗೆ ಈ ರಸ್ತೆಯ ವಿಷಯ ತಣ್ಣಗಾಯಿತು. ಆದರೆ ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಾರಿ ವೈನಾಡು ಬೈ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರನ್ನ ಚುನಾವಣಾ ಕಣಕ್ಕೆ ನಿಲ್ಲಿಸಿದ್ದಾರೆ. ಒಂದು ವೇಳೆ ಇಲ್ಲಿ ಪ್ರಿಯಾಂಕಾ ಏನಾದರೂ ಗೆದ್ರೆ, ನೀವು ಪ್ರಿಯಾಂಕಾ ಗಾಂಧಿಗೆ ಮತ ಹಾಕಿದ್ರೆ ನಾವು ಕಾಡೊಳಗಿನ ಈ ರಸ್ತೆಯನ್ನ ರಾತ್ರಿ ಸಂಚಾರಕ್ಕೆ ಕೂಡ ಓಪನ್ ಮಾಡಿಸ್ತೀವಿ, 2 ರಾಜ್ಯಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕೇರಳ ಚುನಾವಣಾ ಪ್ರಚಾರದಲ್ಲಿ ಮಾತಿನ ಮುತ್ತುಗಳನ್ನು ಉದುರಿಸಿ ಬಂದಿದ್ದಾರೆ. ಇದು ರಾಜ್ಯದಲ್ಲಿ ಕಿಚ್ಚನ್ನು ಹೊತ್ತಿಸ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಕೇರಳಕ್ಕೆ ಹೋಗೋದಕ್ಕೆ ಎಲ್ಲ ರೋಡುಗಳನ್ನು ಬ್ಲಾಕ್ ಮಾಡಿಲ್ಲ. ಮೈಸೂರು, ಕೊಡಗಿನ ಮೂಲಕ ಕೇರಳಕ್ಕೆ ತಲುಪುವ ಮಾರ್ಗಗಳಿವೆ. HD ಕೋಟೆ ಮೂಲಕ ಇರೋ ಮಾರ್ಗ ಕೂಡ ಓಪನ್ ಇದೆ. ಆದರೆ ಅದು ಕೇರಳದ ಕೆಲವರಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ಆ ರಸ್ತೆಯಲ್ಲಿ ಅವರಿಗೆ ಯಾವ ಉಪಯೋಗನೂ ಆಗೋದಿಲ್ಲ. ಆ ರಸ್ತೆಯಲ್ಲಿ ಹೆಚ್ಚಾಗಿ ಊರುಗಳು, ಪಟ್ಟಣಗಳು ಸಿಗುತ್ತವೆ. ಹಾಗೆಯೇ ಅಲ್ಲಿ ಕಳ್ಳ ಸಾಗಾಣಿಕೆ ಸ್ವಲ್ಪ ಕಷ್ಟ. ಆದರೆ
ಈ ಬಂಡೀಪುರದ ಒಳಗಿನ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅನುಮತಿಯನ್ನು ಮಾಡಿಕೊಟ್ಟು ಬಿಟ್ರೆ ಅದು ಕೇರಳದ ಒಂದು ಭಾಗದ ಜನರಿಗೆ ಭರಪೂರ ಲಾಭವನ್ನು ತಂದುಕೊಡುತ್ತೆ. ಮೊದಲೇ ಹೇಳಿದ ಹಾಗೆ ಈ ಹಿಂದಲ್ಲಿ ನಡೀತಿತ್ತು ಅಂತ ಹೇಳಲಾಗುವ ಪ್ರಾಣಿಗಳ ಸಾಗಾಣಿಕೆ, ಮರಳು ಮಾಫಿಯಾ, ಕಾಡಿನ ಮರಗಳ ಮಾಫಿಯಾಗಳು, ಚಿನ್ನದ ಕಳ್ಳ ಸಾಗಾಣಿಕೆ ಇವೆಲ್ಲ ಮತ್ತೆ ಚಿಗುರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ಪ್ರತಿಪಕ್ಷಗಳ ಆಗ್ರಹ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಇದ್ಯಾವುದು ಇನ್ನೂ ತಮ್ಮ ಮುಂದೆ ಬಂದಿಲ್ಲ. ಇದನ್ನ DK ಶಿವಕುಮಾರ್ ಹೇಳಿದ್ರೆ ನೀವು ಅವರನ್ನೇ ಕೇಳ್ಕೊಳ್ಳಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಈ ವಿಷಯದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯ ನಡುವೆ ದೊಡ್ಡ ಭಿನ್ನಾಭಿಪ್ರಾಯದ ಕಂದಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವ್ರದ್ದು ಯಥಾ ಪ್ರಕಾರ ಅದೇ ಹಳೆ ರಾಗ ಹಳೆ ಹಾಡು. ನಾನು ಹಂಗೆ ಹೇಳೇ ಇಲ್ಲ, ಅಧಿಕಾರಿಗಳನ್ನ ಕರೆಸಿ ಸಭೆ ನಡೆಸಿ ಆನಂತರ ನಿರ್ಧಾರ ಕೈಗೊಳ್ಳೋ ಮಾತಾಡಿದ್ದೀನಿ, ನಾನು ರಸ್ತೆನ ಓಪನ್ ಮಾಡಿಸ್ತೀನಿ ಅಂತ ಅವ್ರಿಗೆ ಯಾಕೆ ಹೇಳಲಿ ಅನ್ನೋ ಥರದ ಮಾತುಗಳನ್ನ ಇಲ್ಲಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮತದಾನ ಮುಗಿದು ಹೋಯ್ತು ನೋಡಿ, ಈಗ ಏನು ಹೇಳಿದ್ರು ನಡೆಯತ್ತೆ. ಅವರು ರಸ್ತೆಯನ್ನ ಓಪನ್ ಮಾಡಿಸ್ತೀನಿ ಅಂತ ಹೇಳಿದ್ದು ಕೇರಳದಲ್ಲಿ ನಿಂತ್ಕೊಂಡು, ಅಂದ್ರೆ ಕೇರಳದಲ್ಲಿ ಯಾರಿಗೆ ಈ ರಸ್ತೆಯ ಅಗತ್ಯ ಇದೆಯೋ ಅವರ ಮುಂದೆ ನಿಂತು ನಾನು ರಸ್ತೆನ ಓಪನ್ ಮಾಡಿಸ್ತೀನಿ, ನೀವು ಪ್ರಿಯಾಂಕಾ ವಾದ್ರಾಗೆ ವೋಟ್ ಹಾಕಿ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕಕ್ಕೆ ಬಂದ ಮೇಲೆ ನಾನು ಹಂಗೆಲ್ಲಿ ಹೇಳಿದೆ ಅಂತ ಪ್ಲೇಟ್ ಬದಲಾಯಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ತಮಿಳುನಾಡು ಕೂಡ ಒಂದು ನಿಲುವಲ್ಲಿದೆ. ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಸಂಚಾರ ಬೇಡ ಅಂತ ತಮಿಳುನಾಡು ಕೂಡ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ನ ಯುವರಾಜ, ಲೋಕಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾತ್ರಿ ಸಂಚಾರ ನಿರ್ಬಂಧ ಏನಿದೆ ಅದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬಂಡೀಪುರ ಕಾಡಲ್ಲಿ ಹಾದು ಹೋಗುವ ರಸ್ತೆಗಳಲ್ಲಿ ರಾತ್ರಿ ಹೊತ್ತು ಕೂಡ ಇನ್ನು ಮೇಲೆ ವಾಹನಗಳು ಓಡಾಡುತ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕರ್ನಾಟಕದಲ್ಲಿ ಅವರದ್ದೇ ಸರ್ಕಾರ, ಹೀಗಾಗಿ ಯುವರಾಜ ಹೇಳಿದ ಮೇಲೆ ಕರ್ನಾಟಕ ಸರ್ಕಾರ ಅದನ್ನು ಮೀರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ತಮಿಳುನಾಡಲ್ಲೂ ಅವರ ಮಿತ್ರ ಪಕ್ಷ ಇದೆ. ಕೇರಳದಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬರುತ್ತವೆ. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ಹೆದ್ದಾರಿಯ ರಾತ್ರಿ ಸಂಚಾರದ ಅಸ್ತ್ರವನ್ನ ಬಳಸೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಈ ಕಾಡಿದೆಯಲ್ಲ, ಇದು ಇಡೀ ಜಗತ್ತಲ್ಲಿ ಅತ್ಯುತ್ತಮ ಕಾಡುಗಳ ಪೈಕಿ ಒಂದು. ಜಗತ್ತಲ್ಲಿ ಹುಲಿಗಳ ಸಂತತಿ ನಶಿಸ್ತಾ ಇದ್ರೆ ಈ ಕಾಡಲ್ಲಿ ಅದರ ಸಂತತಿ ಬೆಳೀತಾ ಇದೆ. ಯಾವುದೇ ಕಾಡಲ್ಲಿ ಹುಲಿಗಳ ಸಂತತಿ ಬೆಳೆಯೋದು ಅಂದ್ರೆ ಏನರ್ಥ ಗೊತ್ತಾ? ಆ ಹುಲಿಗಳ ಆಹಾರಕ್ಕೆ ಬೇಕಾದಷ್ಟು ಇನ್ನಿತರ ಪ್ರಾಣಿಗಳು ಅಲ್ಲಿವೆ ಅಂತ. ಹಾಗೆ ಹುಲಿ ಬೇಟೆಯಾಡೋ ಪ್ರಾಣಿಗಳಿವೆಯಲ್ಲ, ಅವೆಲ್ಲ ಬಹುತೇಕ ಸಸ್ಯಾಹಾರಿ ಪ್ರಾಣಿಗಳಾಗಿರುತ್ತವೆ. ಆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಿರಬೇಕು ಅಂದ್ರೆ ಅಲ್ಲಿ ಸಸ್ಯ ಸಂಕುಲ ಕೂಡ ಅತ್ಯದ್ಭುತವಾಗಿರಬೇಕು. ಇಂಥದ್ದೊಂದು ಅದ್ಭುತ ಕಾಡನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಈ ನಾಡಿನ ಪ್ರತಿಯೊಬ್ಬರ ಮೇಲೂ ಇದೆ. ಸೊ ಈ ಕಾಡಿನ ಒಳಗೆ ದಾರಿಯನ್ನು ಬಳಸೋದನ್ನು ಬಿಟ್ಟು ಇರೋ ಪರ್ಯಾಯ ದಾರಿಗಳನ್ನು ಬಳಸಿದರೆ ನಮ್ಮ ಗಂಟೇನೂ ಹೋಗೋದಿಲ್ಲ. ಆದರೆ ಆ ಪರ್ಯಾಯ ದಾರಿಗಳಲ್ಲಿ ಸ್ಮಗ್ಲಿಂಗ್ ಮಾಡೋದಕ್ಕೆ, ಕಳ್ಳ ಸಾಗಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರಿ ಹೊತ್ತಲ್ಲಿ ಕೂಡ ಕಾಡಿನ ಹಾದಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳೋದಿದೆಯಲ್ಲ, ಅದು ನಿಜಕ್ಕೂ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೇನಾದರೂ ಮಾಡಿದರೆ ಆ ಕಾಡನ್ನು ಕೊಳ್ಳೆ ಹೊಡಿತಾರೆ ಅನ್ನೋದು ಅಷ್ಟೇ ಅಲ್ಲ, ಆ ರಸ್ತೆಯಲ್ಲಿ ಸಾಕಷ್ಟು ಪ್ರಾಣಿಗಳ ಜೀವಹಾನಿ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಕರ್ನಾಟಕ ಸರ್ಕಾರ ಕೇರಳದ ಮತದಾರನಿಗಾಗಿನೋ ಅಥವಾ ವಯನಾಡು ಅನ್ನೋ ಒಂದು ಲೋಕಸಭಾ ಕ್ಷೇತ್ರಕ್ಕಾಗಿನೋ ನಮ್ಮ ಕಾಡನ್ನು ಬಲಿ ಕೊಡುವ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಕೈಗೊಳ್ಳಬಾರದು. ಈಗಾಗಲೇ ನಾವು ನಮ್ಮ ಸಾಕಷ್ಟು ಕಾಡುಗಳನ್ನು ಕಳ್ಕೊಂಡಿದ್ದೀವಿ. ರೈಲು ಮಾರ್ಗ, ಎಲಿವೇಟೆಡ್ ರಸ್ತೆಗಳು, ಕೆನಾಲುಗಳು, ಪೈಪುಗಳು, ನದಿ ತಿರುವುಗಳು, ಹೀಗೆ ನಾನಾ ಹೆಸರುಗಳಲ್ಲಿ ಈಗಾಗಲೇ ಸಾಕಷ್ಟು ಕಾಡುಗಳನ್ನು ನಾಶ ಮಾಡಿದ್ದೀವಿ. ಈಗ ದಕ್ಷಿಣದ ಮತ್ತೊಂದು ಕಾಡನ್ನು ಕೂಡ ಹಾಳು ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸರಿಯಾದ ಕೆಲಸ ಅಲ್ಲ. ಹೀಗಾಗಿ ಈ ಕಾಡಿನ ಮಾರ್ಗವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮಾರ್ಗವನ್ನ ಈ ಎರಡೂ ರಾಜ್ಯಗಳ ಅಧಿಕಾರಿಗಳು ಕೂತ್ಕೊಂಡು ಹುಡುಕಲಿ. ಅಮೂಲ್ಯ ಪ್ರಾಣಿ ಸಂಪತ್ತಿನ ರಕ್ಷಣೆ ಆಗಲಿ ಅನ್ನೋದು ಪ್ರತಿಯೊಬ್ಬ ಪರಿಸರ ಪ್ರೇಮಿಯ ಆಶಯ ಕೂಡ. ಇನ್ನು ಮೊಹಬ್ಬತ್ ಕಾ ದುಕಾನ್ ಅಂತ ಮಾತಾಡೋ ರಾಹುಲ್ ಗಾಂಧಿ ಈ ಪ್ರಾಣಿಗಳ ಬಗ್ಗೆ, ಜೀವ ಸಂಕುಲದ ಬಗ್ಗೆ ಕೂಡ ಒಂದಷ್ಟು ಮೊಹಬ್ಬತ್ತನ್ನ ಪ್ರದರ್ಶಿಸಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಬಂಡೀಪುರದಲ್ಲಿನ ರಸ್ತೆಗಳು ಹಾಗೂ ಅಲ್ಲಿ ರಾತ್ರಿ ಹೊತ್ತಿನ ಸಂಚಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.